ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಾಡಿರುವಂತಹ ಪೂರ್ವಸಿದ್ಧ ಪರೀಕ್ಷೆಗೆ, ರಾಜ್ಯ ಮಟ್ಟದ ಪೂರ್ವಸಿದ್ಧ ಪರೀಕ್ಷೆಗೆ ಬೋರ್ಡರ್ ಬಿಟ್ಟಿರುವಂತಹ ಇಂಗ್ಲಿಷ್ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ. ಇದು ಬಂದ್ಬಿಟ್ಟು ಬೋರ್ಡರ್ ಬಿಟ್ಟಿರುವ ಮೌಲಿಕ ಪ್ರಶ್ನೆ ಒಂದು ತುಂಬಾನೇ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆ. ಯಾಕಂದ್ರೆ ಇಲ್ಲಿ ಯಾವೊಂದು ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನ್ ಅಲ್ಲಿ ನಿಮ್ಮ ಒಂದು ಪೂರ್ವಸಿದ್ಧ ಪ್ರಶ್ನೆ ಪತ್ರಿಕೆ ಇರ್ತದೆ. ಪ್ರಿಪರೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ ಇರ್ತದೆ, ಜೊತೆಗೆ ಆನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಇದೇ ಪ್ಯಾಟರ್ನ್ ಅಲ್ಲಿ ಕೇಳ್ತಾರೆ. ತುಂಬಾನೇ ಇಂಪಾರ್ಟೆಂಟ್. ವಿಡಿಯೋನ ಕೊನೆವರೆಗೆ ವಾಚ್ ಮಾಡಿ. ಸೊ ಪ್ಯಾಟರ್ನ್ ಸೇಮ್ ಇರ್ತದೆ, ಯಾವ ಕ್ವಶನ್ ರಿಪೀಟ್ ಆಗ್ತದೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ, ವಿತ್ ಆನ್ಸರ್ ಕೊಡ್ತೀನಿ. ಕಂಪ್ಲೀಟ್ ಕ್ವಶನ್ ಪೇಪರ್ ಆನ್ಸರ್ ಕೊಡ್ತೀನಿ, ತಪ್ಪದೆ ಕೊನೆವರೆಗೆ ನೋಡಿ. ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ, ಅರ್ಥ ಆಯ್ತಾ? ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದಾರ ಅಥವಾ ಚಾನಲ್ ಹುಡುಗರು ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಅನ್ಯುವಲ್ ಎಕ್ಸಾಮ್ ಮುಗಿಯೋವರೆಗೆ ನಿಮ್ಮೊಂದು ಪೂರ್ವ ಸಿದ್ಧ ಪರೀಕ್ಷೆ ಆಗಿರ್ಬೋದು, ಅನ್ಯುವಲ್ ಎಕ್ಸಾಮ್ ಆಗಿರ್ಬೋದು, ಎಲ್ಲ ಎಕ್ಸಾಮ್ಗೆ ಪ್ರತಿನಿಧಿಸಿದ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಫಿಕ್ಸ್ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಹಾಕ್ತೀವಿ. ನಿಮಗೆ ಏನೆಲ್ಲ ಬೇಕು ಅವೆಲ್ಲ ಹಾಕ್ತೀವಿ. ಅವೆಲ್ಲ ಬೇಕು ಅಂತಂದರೆ ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ವಿಡಿಯೋ ಸಿಗ್ತವೆ, ತಪ್ಪದೇ ಮಾಡ್ಕೊಳ್ಳಿ. ಮಾಡಿದ್ರ ಜೊತೆಗೆ ಆ ವಿಡಿಯೋನ ಲೈಕ್ ಬಿಟ್ಟು ಫ್ರೆಂಡ್ಸ್ ಶೇರ್ ಮಾಡಿ, ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ. ಮಾಡ್ತೀರಲ್ವ, ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಇದು ಮೌಲಿಕ ಪ್ರಶ್ನೆ ಪೇಪರ್ ಒಂದು, ಮಾದರಿ ಪ್ರಶ್ನೆ ಒಂದು. ಈಗಾಗಲೇ ಚಾನಲ್ ಹಾಕಿದ್ದೀನಿ ನಿಮಗೆ, 2, 3, 4 ಹಾಕಿದ್ದೀನಿ. ಅವನು ಕೂಡ ನೋಡ್ಕೊಳ್ಳಿ. ಅವು ಪ್ಲಸ್ ಇವು ಅವು ಪ್ಲಸ್ ಮತ್ತು ಇದು ನೋಡ್ಕೊಳ್ಳಿ. ಆರಾಮಾಗಿ ನೀವು ಪಾಸ್ ಮತ್ತು ಸ್ಕೋರ್ ಕೂಡ ಮಾಡ್ಬೋದು. ಇನ್ನು 3 ಅವೆ, ಅವ್ನು ತಪ್ಪೇ ನೋಡ್ಕೊಳ್ಳಿ, ಚಾನಲ್ ಇರ್ತವೆ. ಇದು ನೋಡೋಣ. ಇದು ಒಂದೇದದು ತುಂಬಾ ಇಂಪಾರ್ಟೆಂಟು. ಅವ್ರು ಜಸ್ಟ್ ಏನು ಮಾಡ್ತಾರೆ, ಸೆಂಟೆನ್ಸ್ ಚೇಂಜ್ ಮಾಡ್ತಾರೆ, ಸ್ವಲ್ಪ ಚೇಂಜ್ ಮಾಡ್ತಾರೆ. ಕ್ವಶನ್ ಸೇಮ್ ಕೊಡ್ತಾರೆ, ಬಟ್ ಸೆಂಟೆನ್ಸ್ ಚೇಂಜ್ ಮಾಡ್ತಾರೆ. ಆದರೆ ಗ್ರಾಮರ್ ಟಾಪಿಕ್ಗಳು ಸೇಮ್ ಇರ್ತವೆ. ಗ್ರಾಮರ್ ಟಾಪಿಕ್ ಇರ್ಬೋದು, ಸಿಲೆಬಸ್ಸು ಸೇಮ್ ಇರ್ತದೆ. ಮುಂದೆ ಹೇಳ್ತೀನಿ, ಅರ್ಥ ಆಗ್ತದೆ ನಿಮಗೆ. 2026ನೇ ಸಾಲಿನ SLC ಮಾದರಿ ಪ್ರಶ್ನೆ ಪತ್ರಿಕೆ ಒಂದಕ್ಕೆ ಮಾದರಿ ಉತ್ತರಗಳು. ಇದು ಒಂದೇ ಕ್ವಶನ್ ಪೇಪರು, ಇನ್ನು 3 ನೋಡ್ಕೊಳ್ಳಿ, ತಪ್ಪದೇ ನೋಡ್ಕೊಳ್ಳಿ ಅವನ್ನ. ಮತ್ತೆ ಜೊತೆಗೆ ಚಾನಲ್ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಹಾಕ್ತೀನಿ. ಪಾಸಿಂಗ್ ಪ್ಯಾಕೇಜ್, ಸ್ಕೋರ್ ಪ್ಯಾಕೇಜು, 50 ಪಿಕ್ಸ್ ಬರೋ ಕ್ವಶನ್ಗಳು ಅವೆಲ್ಲ ಹಾಕ್ತೀನಿ, ತಪ್ಪದೆ ನೋಡ್ಕೊಳ್ಳಿ. ನಾಳೆ ನಡೆಯೋ ಎಕ್ಸಾಮ್ಗೆ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸಬ್ಜೆಕ್ಟು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು, ವಿಷಯ ಸಂಕೇತ 31. ಈ ಸಮಯ 3 ಗಂಟೆ, ಗರಿಷ್ಠ ಅಂಕಗಳು 80 ಅಂಕಗಳು ನಿಮ್ಗೆ ಎಕ್ಸಾಮ್ ಇರ್ತದೆ. ನೋಡ್ತಾ ಹೋಗೋಣ. ಕಂಪ್ಲೀಟ್ ಕ್ವಶನ್ ಪೇಪರ್ ಆನ್ಸರ್ ಕೊಡ್ತೀನಿ, ತಪ್ಪದೆ ನೋಡ್ಕೊಳ್ಳಿ ಕೊನೆಯವರೆಗೆ. ನೋಡ್ತಾ ಹೋಗೋಣ. ಸುಮಾರು ಜನ ಕೇಳ್ತಾರೆ ಇದೇ ಪಿಕ್ಸ್ ಅಂತ. ಇದೇ ಪಿಕ್ಸ್ ಅಂತ ಹೇಳೋಕ್ಕಾಗಲ್ಲ, ಪಿಕ್ಸ್ ಬರೋದಿಲ್ಲ ಅದು. ಆದರೆ ಪ್ಯಾಟರ್ನ್ ಫಿಕ್ಸ್ ಇರ್ತದೆ, ಅರ್ಥೈತೆ? ಪ್ಯಾಟರ್ನ್ ಫಿಕ್ಸ್ ಇದ್ದೇ ಇರ್ತದೆ. ಮುಂದೆ ಹೇಳ್ತೀನಿ, ಅರ್ಥ ಆಗ್ತದೆ ನಿಮಗೆ. ಇನ್ನು ಕ್ವಶನ್ ಬರೋ 1, ಇಲ್ಲಿ ಬಂದ್ಬಿಟ್ಟು ನಿಮಗೆ 4 ಮಲ್ಟಿಪಲ್ ಇರ್ತವೆ. 4 ಮಲ್ಟಿಪಲ್ ಕ್ವಶನ್ ಇರ್ತವೆ. ನಿಮಗೆ 4 ಮೌಲಿಕ ಪ್ರಶ್ನೆ ಪೇಪರ್ ಚಾನಲ್ ಹಾಕಿರ್ತೀನಿ. ಪ್ಲೇಲಿಸ್ಟ್ ಇದೆ ಒಂದು, SLC ಮೌಲಿಕ ಪ್ರಶ್ನೆ ಪೇಪರ್ 2025-26 ಅಂತ ಒಂದು ಪ್ಲೇಲಿಸ್ಟ್ ಇದೆ. ಆ ಪ್ಲೇಲಿಸ್ಟಿಗೆ ಹೋದ ಸಾಕು ನಿಮಗೆ ಎಲ್ಲ ವಿಡಿಯೋಸ್ ಇರ್ತವೆ. ಚಾನಲ್ ಇರ್ತದೆ, ಹೋಗಿಬಿಟ್ಟು ನೋಡ್ಕೊಳ್ಳಿ. ಒಂದೇ ಕ್ವಶನ್ ನೋಡಿ. ಕ್ವಶನ್ 1, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ಒಂದು ಕ್ವಶನ್ ಟ್ಯಾಗ್ ಮೇಲೆ ಕ್ವಶನ್ ಕೇಳಿದರೆ ಫಿಕ್ಸ್ ಕ್ವಶನ್ ಇದ್ದಿರ್ತದೆ. ಇದು ಈ ಕ್ವಶನ್ ಫಿಕ್ಸ್ ಬಂದೇ ಬರ್ತದೆ. ಕ್ವಶನ್ ಟ್ಯಾಗ್ ಮೇಲೆ ಕ್ವಶನ್ ಕೇಳ್ತಾರೆ. ನೋಡೋಣ ಸೆಂಟೆನ್ಸು. ದ ಸ್ಮಾರ್ಟ್ ಮೋಡ್ಸ್ ಕ್ರಿಯೇಟ್ ಎ ಲಾಟ್ ಆಫ್ ಹೆಲ್ತ್ ಪ್ರಾಬ್ಲಮ್ಸು. ಉತ್ತರ ಆಗ್ತದೆ, ಆಪ್ಷನ್ ಬಿ ಆಗ್ತದೆ, ಡೋಂಟ್ ಡಿ ಆಗ್ತದೆ. ನೋಡಿ, ಇದೇ ರೀತಿ ಕ್ವಶನ್ ಕೊಡ್ತಾರೆ, ಸೆಂಟೆನ್ಸ್ ಬೇರೆ ಕೊಡ್ತಾರೆ ಅಷ್ಟೇ, ಅರ್ಥ ಆಯ್ತಾ? ಸೆಂಟೆನ್ಸ್ ಬೇರೆ ಕೊಡ್ತಾರೆ ನಿಮಗೆ. ಕ್ವಶನ್ ಟ್ಯಾಗ್ ಮೇಲೆ ಕ್ವಶನ್ ಬಂದೇ ಬರ್ತದೆ. ಟಾಪಿಕ್ ಮಾತ್ರ ಇದ್ದೇ ಇರ್ತವೆ. ಎಲ್ಲ ಟಾಪಿಕ್ಗಳು ನೋಡ್ಕೊಳ್ಳಿ ಚೆನ್ನಾಗಿ. ಸೊ ಚಾನಲ್ ನಿಮಗೆ ಎಲ್ಲ ಹಾಕಿರ್ತೀನಿ ನೋಡಿ. ಪಾಸಿಂಗ್ ಪ್ಯಾಕೇಜ್ ಹಾಕಿರ್ತೀನಿ, ಸ್ಕೋರಿಂಗ್ ಪ್ಯಾಕ್ ಹಾಕಿರ್ತೀನಿ. ಸ್ಕೋರಿಂಗ್ ಪ್ಯಾಕೇಜ್ ಜೊತೆಗೆ ಪಾಸಿಂಗ್ ಪ್ಯಾಕೇಜ್ 2 ಕೂಡ ಹಾಕಿರ್ತೀನಿ, ತಪ್ಪದೆ ನೋಡ್ಕೊಳ್ಳಿ. ಇನ್ನು ಕ್ವಶನ್ 2, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸು. ನೋಡೋಣ. ಬಾಲೇಶ್ವರು, ಐ ಆಮ್ ನ್ಯೂ ಟು ಮುಂಬೈ ಬಟ್ ಐ ಹ್ಯಾವ್ ನೋಟಿಸ್ಡ್ ದ್ಯಾಟ್ ಪೀಪಲ್ ಹಿಯರ್ ಆರ್ ಅಫ್ರೇಡ್ ಫ್ರಮ್. ಹೇಳ್ತಾರೆ, ಎಸ್ ಯು ಆರ್ ರೈಟ್, ದೇ ಫಾರ್ ಆಫ್ ಗೆಟಿಂಗ್ ಇನ್ವಾಲ್ವ್ಡ್. ಇಲ್ಲಿ ಅಂಡರ್ಲೈನ್ ಮಾಡಿದರೆ, ಎಸ್ ಯು ಆರ್ ರೈಟ್ಗೆ ಅಂಡರ್ಲೈನ್ ಮಾಡಿದರೆ. ಇದು ಏನಾಗ್ತದೆ ಕೇಳ್ತಾರೆ ಅವರು. ಎಕ್ಸ್ಪ್ರೆಸಿಂಗ್ ಅಗ್ರಿಮೆಂಟಾ, ಗಿವಿಂಗ್ ಇನ್ಫಾರ್ಮೇಷನ್ನ, ಅಕ್ಸೆಪ್ಟಿಂಗ್ ಇನ್ವಿಟೇಷನ್, ಇನ್ನು ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್ ಯಾವ್ದಾಗ್ಬೋದು? ಸರಿಯಾದ ಆಪ್ಷನ್ ಎ ಆಗ್ತದೆ, ಎಕ್ಸ್ಪ್ರೆಸಿಂಗ್ ಅಗ್ರಿಮೆಂಟ್ ಆಗ್ತದೆ. ಇನ್ನು ಕ್ವಶನ್ ಬರ್ತಾರೆ, ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಇಫ್ ಕ್ಲಾಸು. ಇಫ್ ಕ್ಲಾಸ್ ಮೇಲೆ ಕ್ವಶನ್ ಬಂದೇ ಬರ್ತದೆ ನಿಮಗೆ ಫಿಕ್ಸು. ಡೈರೆಕ್ಟಾಗಿ ಆನ್ಸರ್ ಹೇಳ್ಬಿಡ್ತೀನಿ ನೋಡಿ. ಸುರೇಂದರು, ವೆರಿ ಸ್ಯಾಡ್ ಇಫ್ ವಿ ಹ್ಯಾಡ್ ಬಿನ್ ಎ ಲಿಟಲ್ ಕೇರ್ಫುಲ್ ಇಟ್ ಡ್ಯಾಶ್ ಹ್ಯಾಪನ್ಡ್. ಇಲ್ಲಿ ಡ್ಯಾಶ್ ಅಂತ ಬಿಟ್ಟಿದ್ದಾರೆ. ಇಲ್ಲಿ ಡ್ಯಾಶ್ ಇದ್ದಲ್ಲಿ ಏನು ಬರ್ತದೆ? ವುಡ್ ಹ್ಯಾವ, ಶಾಲ್ ಹ್ಯಾವ, ವುಡ್ ನಾಟ್ ಹ್ಯಾವ, ವಿಲ್ ಹ್ಯಾವ. ಸರಿಯಾದ ಉತ್ತರ ಆಪ್ಷನ್ ಸಿ ಆಗ್ತದೆ. ಆಪ್ಷನ್ ಸಿ, ವುಡ್ ನಾಟ್ ಹ್ಯಾವ್ ಬರ್ತದೆ. ಸೊ ಫಿಕ್ಸ್ ಬರ್ತದೆ, ನೋಡ್ಕೊಳ್ಳಿ. ನಿಮಗೆ ವುಡ್ ಹ್ಯಾವ್ ಮೇಲೆ ಕೇಳ್ಬೋದು ಅಥವಾ ವುಡ್ ನಾಟ್ ಹ್ಯಾವ್ ಮೇಲೆ ಕೇಳ್ಬೋದು. ಹೆಚ್ಚಾಗಿ ಇವನಿಗೆ ಕೇಳ್ತಾರೆ, ನೋಡ್ಕೊಳ್ಳಿ ಚೆನ್ನಾಗಿ. ನಂತರ ಕ್ವಶನ್ 4, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್ ಕೇಳಿದರೆ. ಇದು ಕ್ವಶನ್ ಕೂಡ ಬಂದೇ ಬರ್ತದೆ ಇನ್ಫಿನಿಟಿವ್ ಮೇಲೆ. ನೋಡಿ, ಧಾನ್ವಿ, ಐ ಆಮ್ ಗೋಯಿಂಗ್ ಟು ದ ಲೈಬ್ರರಿ, ಐ ನೀಡ್ ಸಮ್ ಮೋರ್ ಬುಕ್ಸ್ ಫಾರ್ ಮೈ ಸ್ಟಡೀಸ್. ನೈನ ಹೇಳ್ತಾರೆ, ದ್ಯಾಟ್ಸ್ ಗುಡ್, ಐ ಟು ಜಾಯಿನ್ ವಿತ್ ಯು, ಐ ಹ್ಯಾವ್ ಟು ರೆಫರ್ ಟು ಸಮ್ ಬುಕ್ಸ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗ್ತದೆ. ಆಪ್ಷನ್ ಸಿ ಯಾವುದು? ಟು ರೆಫರ್ ಆಗ್ತದೆ. ನೋಡಿ, ಇನ್ಫಿನಿಟಿವ್ ಯಾವಾಗಲೂ 2 ಇಂದ ಸ್ಟಾರ್ಟ್ ಆಗ್ತದೆ. ಇನ್ಫಿನಿಟಿ ಯಾವಾಗಲೂ 2 ಇಂದ ಸ್ಟಾರ್ಟ್ ಆಗ್ತದೆ. ಸೊ 2 ಇದ್ರೆ ಅದು ಇನ್ಫಿನಿಟ್ ಅಂತ ನೆನ್ಪಿಟ್ಕೊಳ್ಳಿ. ಫಿಕ್ಸ್ ಬರ್ತದೆ ಕ್ವಶನ್, ನೋಡ್ಕೊಳ್ಳಿ. ನಂತರ ಸೆಕೆಂಡ್ ಮೇನ್ ಬರ್ತದೆ. ಸೆಕೆಂಡ್ ಮೇನಲ್ಲಿ ನಿಮಗೆ ಡೂ ಆಸ್ ರೈಟೆಡ್ ಇರ್ತವೆ. ಡೂ ಆಸ್ ರೈಟೆಡ್ ನಿಮಗೆ ಟೋಟಲಾಗಿ 12 ಕ್ವಶನ್ ಇರ್ತವೆ. ಪ್ರತಿಯೊಂದಕ್ಕೆ 1 ಅಂಕ, 12 ಪ್ರಶ್ನೆ ಬರೀಬೇಕು ನೀವು. ನೋಡ್ತಾ ಹೋಗೋಣ. 5ನೇ ಪ್ರಶ್ನೆ, ವಿಚ್ ವರ್ಡ್ ಹ್ಯಾಸ್ 2 ಸಿಲೆಬಲ್. ಸಿಲೆಬಲ್ ಮೇಲೆ ಒಂದು ಕ್ವಶನ್ ಬಂದೇ ಬರ್ತದೆ.
ಅದು 1 ಕೇಳ್ಬೋದು, 2 ಕೇಳ್ಬೋದು. ಹೆಚ್ಚಾಗಿ 1-2 ಸಿಲೆಬಲ್ ಕೇಳ್ತಾರೆ. ಇಲ್ಲಿ 2 ಕೇಳಿದರೆ ಯಾವುದಾಗ್ಬೋದು, ಸೇಪರ್ ಒಂದು 2 ಸಿಲೆಬಲ್ ಆಗ್ತದೆ. ತುಂಬಾ ಈಸಿ. ಸೊ ಉಚ್ಚಾರ ಮುಖಾಂತರ ಗೊತ್ತಿಡ್ಬೋದು. ನಂತರ ಕ್ವಶನ್ ನಂಬರ್ 6, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಆರ್ಟಿಕಲ್. ಆರ್ಟಿಕಲ್ ಮೇಲೆ ಕ್ವಶನ್ ಬಂದು ಬರ್ತದೆ. ನೋಡಿ ಮತ್ತೆ ಪದೇ ಪದೇ ಹೇಳಲ್ಲ ನಾನು, ಇಲ್ಲಿ ಯಾವ ಟಾಪಿಕ್ ಇವೆ ಆ ಟಾಪಿಕ್ ಮೇಲೆ ನಮಗೆ ಎಕ್ಸಾಮಲ್ಲಿ ಕ್ವಶನ್ ಬಂದೇ ಬರ್ತವೆ. ದೇವ್ ಈಸ್ ವರ್ಕಿಂಗ್ ಇನ್ ಡ್ಯಾಶ್ ಯುರೋಪಿಯನ್ ಕಂಟ್ರಿ. ಇಲ್ಲಿ ಏನಾಗ್ತದೆ, ಎ ಬರ್ತದೆ. ಎ ಯಾನ್ ದ, ಈ ಮೂರಲ್ಲಿ ಒಂದು ಬಂದೇ ಬರ್ತದೆ. ಎ ಯಾನ್ ದ ಕನ್ಫರ್ಮ್ ಆಗಿ ನೋಡ್ಕೊಳ್ಳಿ ಚೆನ್ನಾಗಿ. ಇಲ್ಲಿ ಎ ಬರ್ತದೆ. ನಂತರ ನೋಡಿ ಯುರೋಪಿಯನ್ ಅಂದಮೇಲೆ ನೀವು ಇ ಬರ್ತದೆ, ಯಾನ್ ಅಂತ ತಿಳ್ಕೊತೀರ. ಸೊ ನೋಡಿ ಈ ಒಂದು ಲೇಯರ್ನ ಯಾನ್ ಅಂತ ಅನ್ಕೋತೀರಾ, ಅಲ್ಲ, ಯುರೋಪಿಯನ್ ಅಂತ ಬಂದರೆ ಅದು ಎ ಅಂತ ಬರ್ತದೆ. ಅರ್ಥ ಆಯ್ತಾ? ಸೊ ಎ ಇ ಐ ಅಂತ ನೀವು ಉಚ್ಚಾರ ಮಾಡ್ಕೋಗ್ಬಿಟ್ಟು ಮಿಸ್ಟೇಕ್ ಮಾಡ್ತೀರಾ. ಅಲ್ಲಿ ಯಾನ್ ಬರ್ತದೆ, ಯಾನ್ ಅಲ್ಲ, ಯುರೋಪಿಯನ್ ಅಂತ ಬಂದರೆ ಅದು ಎ ಬರ್ತದೆ, ಯುರೋಪಿಯನ್. ನಂತರ ಕ್ವಶನ್ ನಂಬರ್ 7, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವೆನ್ ಇನ್ ದ ಬ್ರಾಕೆಟ್ಸು. ಏನು ಕೇಳಿದಾರೆ, ವರ್ಬ್ ಫಾರ್ಮನ್ನು ಕೇಳಿದ್ದಾರೆ. ವರ್ಬ್ ಫಾರ್ಮನ್ನು ಕೇಳಿದರೆ ನೋಡೋಣ. ಸತೀಶ್ ಡ್ಯಾಶ್ ಬಿ ಪ್ಲಸ್ ಡ್ರಾವ್ ವೆನ್ ಹಿಸ್ ಫಾದರ್ ಅಬ್ಸರ್ವ್ಡ್ ಹಿಮ್. ಇಲ್ಲಿ ಆಗ್ತದೆ ವಾಸ್ ಡ್ರೈವಿಂಗ್ ಆಗ್ತದೆ. ವಾಸ್ ಡ್ರೈವಿಂಗ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 8, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ಡಿಗ್ರಿ. ಸೊ ಪಾಸಿಟಿವ್ ಡಿಗ್ರಿ ಕೇಳಿದರೆ ಸ್ವಾಮಿ ವಾಸ್ ದ ಕ್ಲೆವರೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಆನ್ಸರ್ ನೋಡಿ, ನೋ ಅದರ್ ಬಾಯ್ ಇನ್ ದ ಕ್ಲಾಸ್ ವಾಸ್ ಆಸ್ ಕ್ಲೆವರ್ ಆಸ್ ಸ್ವಾಮಿ. ಇನ್ನು ಕ್ವಶನ್ ನಂಬರ್ 9, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಸುಟೇಬಲ್ ಲಿಂಕರ್. ರಾಜು ಡ್ಯಾಶ್ ಈಸ್ ಫ್ರೆಂಡ್ ವೇರ್ ಪ್ಲೇಯಿಂಗ್ ಚೆಸ್. ಇಲ್ಲಿ ರಾಜು ಆ್ಯಂಡ್ ಹೀಸ್ ಫ್ರೆಂಡ್ ಬರ್ತದೆ. ಆ್ಯಂಡ್ ಹೀಸ್ ಫ್ರೆಂಡು ಕರೆಕ್ಟ್ ಆಯಿತು. ಫಿಲ್ ಮಾಡಿ, ಮಿಸ್ಟೇಕ್ ಮಾಡಕ್ಕೆ ಹೋಗಬೇಡಿ. ಸ್ವಲ್ಪ ಥಿಂಕ್ ಮಾಡಿಬಿಟ್ಟು ಫಿಲ್ ಮಾಡಿ. ನಂತರ ಕ್ವಶನ್ ನಂಬರ್ 10, ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಯೂಸಿಂಗ್ ಸೋ ದ್ಯಾಟ್. ಈ ಸೋ ದ್ಯಾಟನ್ನು ಬಳಸ್ಕೊಂಡ್ಬಿಟ್ಟು ಆ ಸೆಂಟೆನ್ಸ್ ಕಂಬೈನ್ ಮಾಡಬೇಕು. ದ ಪ್ಲೇಯರ್ಸ್ ಆರ್ ವೆರಿ ಟೈರ್ಡ್, ದೇ ಕೆನಾಟ್ ಪ್ಲೇ ಮೋರ್. ಆನ್ಸರ್ ನೋಡಿ, ದ ಪ್ಲೇಯರ್ಸ್ ಆರ್ ಸೋ ಟೈರ್ಡ್ ದ್ಯಾಟ್ ದೇ ಕೆನಾಟ್ ಪ್ಲೇ ಮೋರ್. ಇನ್ನು ಕ್ವಶನ್ ನಂಬರ್ 11, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ಸ್ವಾಮಿ ಕ್ಯಾಚ್ ದ ಬರ್ಗ್ಲರ್. ಸ್ವಾಮಿ ಕ್ಯಾಚ್ ದ ಬರ್ಗ್ಲರ್ ಕೇಳಿದರೆ ದ ಬರ್ಗ್ಲರ್ ವಾಸ್ ಕ್ಯಾಚ್ ಬೈ ಸ್ವಾಮಿ. ಸೊ ಕೇಳ್ತಾರೆ, ಪ್ಯಾಸಿವ್ ವಾಯ್ಸ್ ಕ್ವಶನ್ ಬಂದು ಬರ್ತದೆ 1 ಮಾರ್ಕ್ಸ್ಗೆ. ಇನ್ನು ಕ್ವಶನ್ ನಂಬರ್ 12, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಪೋಸಿಷನ್ ಕೇಳಿದರೆ ಡೋಂಟ್ ಲಾಫ್ ಮೀ, ಡೋಂಟ್ ಲಾಫ್ ಡ್ಯಾಶ್ ಮೀ, ಯಾಟ್ ಮೀ ಆಗ್ತದೆ. ಯಾಟ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 13, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಡ್ ಗಿವೆನ್ ಇನ್ ದ ಬ್ರಾಕೆಟ್ಸು. ದೇ ಶುಡ್ ಬಿ ಗಿವನ್ ಗುಡ್ ಡ್ಯಾಶ್ ಎಜುಕೇಟ್ ಕೊಟ್ಟಿದ್ದಾರೆ. ಏನಾಗ್ತದೆ, ಎಜುಕೇಷನ್ ಆಗ್ತದೆ. ಎಜುಕೇಷನ್ ಅನ್ನೋದು ಸರಿಯಾದ ಉತ್ತರ. ಇಲ್ಲಿ ಎಜುಕೇಷನ್ ಕೊಟ್ಟಿದ್ದಾರೆ, ನೀವು ಎಜುಕೇಷನ್ ಅನ್ನೋದು ಬರೀಬೇಕು. ನಂತರ 14ನೇ ಪ್ರಶ್ನೆ 14, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ರವಿ ಒನ್ 2 ಗೋಲ್ಡ್ ಮೆಡಲ್ಸ್ ದಿಸ್ ಇಯರ್. 2ಗೆ ಅಂಡರ್ಲೈನ್ ಮಾಡಿದ್ದಾರೆ. 2 ಅಂದರೆ ಆಗ್ತದೆ ಆಡ್ಜೆಕ್ಟಿವ್ ಹೋಗ್ತದೆ. ಆಡ್ಜೆಕ್ಟಿವ್ ಆಡ್ವರ್ಬು ವೆರಿ ಇಂಪಾರ್ಟೆಂಟು. ಆಡ್ವರ್ಬ್ ಮತ್ತು ಆಡ್ಜೆಕ್ಟಿವ್ ಮೇಲೆ ಕ್ವಶನ್ ಕೇಳ್ಬೋದು. ಅರ್ಥ ಆಯ್ತಾ? ಮೇನ್ ಟಾಪಿಕ್ ಇವು ಆಡ್ಜೆಕ್ಟಿವ್ ಮತ್ತು ಆಡ್ವರ್ಬು. ಇದೇ ಕ್ವಶನ್ ಹೆಚ್ಚಾಗಿ ಬರ್ತವೆ, ನೋಡ್ಕೊಳ್ಳಿ ಚೆನ್ನಾಗಿ. ನಂತರ 15ನೇ ಪ್ರಶ್ನೆ, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚು. ರಿಪೋರ್ಟೆಡ್ ಕೇಳಿದರೆ ನೋಡೋಣ. ನಿಹಾ, ಹೆಲೋ ನೀತಿ, ವಿಲ್ ಯು ಸೆಂಡ್ ಮೀ ಟುಡೇಸ್ ಹೋಮ್ವರ್ಕ್. ಇಲ್ಲಿ ವಿಲ್ ಯು ಸೆಂಡ್ ಮೀ ಟುಡೇಸ್ ಹೋಮ್ವರ್ಕ್ಗೆ ಅಂಡರ್ಲೈನ್ ಮಾಡಿದ್ದಾರೆ. ನೋಡ್ಕೊಳ್ಳಿ. ನೀತಿ ಹೇಳ್ತಾರೆ ಎಸ್ ಐ ವಿಲ್, ಬಟ್ ವೈ ವೇರ್ ಯು ಅಬ್ಸೆಂಟ್ ಟು ಸ್ಕೂಲ್ ಟುಡೇ. ನೀತಿ, ಓಕೆ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನೇಹಾ ಆಸ್ಕ್ ನೀತಿ. ಆನ್ಸರ್ ನೋಡಿ, ನೇಹಾ ಆಸ್ಕ್ ನೀತಿ ವೆದರ್ ಆರ್ ಇಫ್ ಶಿ ವುಡ್ ಸೆಂಡ್ ಹೇರ್ ದ್ಯಾಟ್ ಡೇಸ್ ಹೋಮ್ವರ್ಕ್. ಏನು ಬರ್ತದೆ, 1 ಅಂಕ ಇರ್ತದೆ. ನಂತರ 16ನೇ ಪ್ರಶ್ನೆ ಕ್ವಶನ್ ನಂಬರ್ 16, ಯೂಸ್ ದ ವರ್ಡ್ ವಾಲ್ಕ್ ಆಸ್ ಎ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸು. ವಾಲ್ಕ್ನ ವರ್ಬ್ ಆಗಿ ನಿಮ್ಮ ಒಂದು ಓನ್ ಸೆಂಟೆನ್ಸಲ್ಲಿ ಬಳಸಬೇಕು. ಆನ್ಸರ್ ನೋಡಿ, ಐ ವಾಲ್ಕ್ ಫಾರ್ 2 ಕಿಲೋಮೀಟರ್ಸ್ ಎವ್ರಿ ಡೇ. ಐ ವಾಲ್ಕ್ ಫಾರ್ 2 ಕಿಲೋಮೀಟರ್ಸ್ ಎವ್ರಿ ಡೇ. ಏನೇ ಅದರ ಗ್ರಾಮೆಟಿಕಲಿ ಮೀನಿಂಗ್ಫುಲ್ ಸೆಂಟೆನ್ಸು. ಸೊ ಗ್ರಾಮೆಟಿಕಲಿ ನೀವು ಯಾವುದಕ್ಕೆ ಬರಿಬೋದು, ನಿಮ್ಮ ಓನ್ ಸೆಂಟೆನ್ಸಲ್ಲಿ ಬರಿಬೋದು. ಆದರೆ ಅದು ಏನಾಗಿರಬೇಕು, ವಾಲ್ಕ್ ಅನ್ನೋದು ಗ್ರಾಮೆಟಿಕಲಿ ವರ್ಬ್ ಆಗಿರಬೇಕು ನಿಮ್ಮ ಸೆಂಟೆನ್ಸಲ್ಲಿ. ನಂತರ ಕ್ವಶನ್ ನಂಬರ್ 17, ಸೊ ಇಲ್ಲಿ ನಿಮಗೆ ಥರ್ಡ್ ಮೇಲೆ ಇರ್ತದೆ. ಥರ್ಡ್ ಮೇಲೆ ನಿಮಗೆ ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾಸ್ 2 ಎರರ್ಸು. ಎಡಿಟ್ ದ ಸೆಂಟೆನ್ಸ್ ಆ್ಯಂಡ್ ರಿರೈಟ್ ಇಟ್ ಇನ್ ದ ಆನ್ಸರ್ ಬುಕ್ಲೆಟ್. ದ ಕ್ಲೂಸ್ ಆರ್ ಗಿವನ್ ಬಿಲೋ. ನಿಮಗೆ ಒಂದು ಪ್ಯಾರಾಗ್ರಾಫ್ ಇಟ್ಟಿರ್ತಾರೆ, ಅದರಲ್ಲಿ ಕೆಲವಷ್ಟು ಮಿಸ್ಟೇಕ್ ಇರ್ತವೆ. ಅದನ್ನ ನೀವು 8 ಮಿನಿಟು ಬರೀಬೇಕು ಅಷ್ಟೇ. ಅರ್ಥ ಆಯ್ತಾ? 2 ಮಾರ್ಕ್ಸ್ ಇರ್ತದೆ. ಸೊ ಅವರು ಎಕ್ಸಾಂಪಲ್ ಕೊಟ್ಟಿರ್ತಾರೆ, ಅಂದರೆ ಕ್ಲೂ ಕೊಟ್ಟಿರ್ತಾರೆ. ನೀವು ಆ ಕ್ಲೂ ಮುಖಾಂತರ ನೀವು ಕಂಡುಹಿಡಿಬೋದು. ನೋಡೋಣ. ಇಲ್ಲಿ 17ನೇ ಪ್ರಶ್ನೆ ನೋಡಿ, 17, ಸ್ವಾಮಿ ಹರಿಡ್ ಗಾಟ್ ಅಪ್ ಆ್ಯಂಡ್ ಸ್ಪ್ರೆಡ್ ಹೀಸ್ ಬೆಡ್ ಅಂಡರ್ ದ ಬೆಂಚ್ ಬಟ್ ಕ್ರೋಚ್ಡ್ ದೇರ್. ಇಲ್ಲಿ ಎ ನೋಡಿ, ಯಾಡೋರ್ಬೆಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಯಾಡೋರ್ಬೆಲ್ ಮಿಸ್ಟೇಕ್ ಮಾಡಿದ್ದಾರೆ. ಆನ್ಸರ್ ಏನಾಗ್ಬೋದು, ಅದು ಹರಿಡ್ಲಿ ಆಗಬೇಕು. ಅದು ಅರ್ಥ ಆಯ್ತಾ? ಹರಿಡ್ ಆಗಿದೆ, ಅದು ಹರಿಡ್ಲಿ ಆಗಬೇಕು. ಹರಿಡ್ಲಿ ಆಗಬೇಕು, ಅದು ಸರಿಯಾದ ಉತ್ತರ. ಇನ್ನು ಬಿ, ಕಂಜಂಕ್ಷನ್ ಟು ಬಿ ಕರೆಕ್ಟೆಡು. ಕಂಜಂಕ್ಷನ್ ಕೇಳಿದರೆ ಏನಾಗಿದೆ, ಯಾಂಡ್ ಆಗಬೇಕು. ಅರ್ಥ ಆಯ್ತಾ? ಕಂಜಂಕ್ಷನ್ ಟು ಬಿ ಕರೆಕ್ಟೆಡು, ಸೊ ಅದು ಯಾಂಡ್ ಆಗ್ತದೆ. ನಂತರ 4th, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2-3 ಸೆಂಟೆನ್ಸ್ ಈಚು. ಇವು ಬಂದು 2 ಮಾರ್ಕ್ಸೆನ್ಸು 7 ಇರ್ತವೆ. ಟೋಟಲ್ ಆಗಿ 14 ಮಾರ್ಕ್ಸು.
2 ಅಂಕದ ಪ್ರಶ್ನೆಗಳು 7 ಇರ್ತವೆ, ಟೋಟಲಾಗಿ 14 ಅಂಕ, ಪ್ರತಿಯೊಂದಕ್ಕೂ 2 ಅಂಕ. ಈ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸು. ಇನ್ನು 18 ಕ್ವಶನ್ ನೋಡಿ. ಡಾನ್ ಆ್ಯನ್ಸೆಲ್ಮೋ ವಾಸ್ ಪ್ಯಾಸಿಯೋನೇಟ್ ಫಾರ್ ಹಿಸ್ ಲ್ಯಾಂಡ್ ಆ್ಯಂಡ್ ದ ಚಿಲ್ಡ್ರನ್ ಆಫ್ ಹೀಸ್ ವಿಲೇಜ್ ಜಸ್ಟಿಫೈ. 2 ಮಾರ್ಕ್ಸಿಗೆ ಕೇಳ್ತಾರೆ. ಇಂಪಾರ್ಟೆಂಟ್ ಕ್ವಶನ್ಗಳೆಲ್ಲ ಕೂಡ ರಿಪೀಟ್ ಆಗ್ಬೋದು. ನೀವು ಅನ್ಕೊಂಡಿರ್ತಾರೆ ಇವೇನೋ ಮಾಲ್ ಕ್ವಶನ್ ಬರ್ಸು ಎಕ್ಸಾಮಲ್ಲಿ ಕೇಳೋದಿಲ್ಲ ಅಂತ, ಆ ರೀತಿ ಎಲ್ಲ ಕೇಳ್ಬೋದು. ರಿಪೀಟ್ ಆಗ್ತಾ ಕ್ವಶನ್ಗಳು ನೋಡ್ಕೊಳ್ಳಿ ಚೆನ್ನಾಗಿ. ಇನ್ನು 19 ಅಂಬೇಡ್ಕರ್ ವಾಸ್ ಡಿಸ್ಕ್ರೈಬ್ ಆಸ್ ಎ ಸ್ಯಾಂಬಲ್ ಆಫ್ ರಿವೋಲ್ಟ್. ವಾಟ್ ಮೇಡ್ ನೆಹರು ಟು ಡಿಸ್ಕ್ರೈಬ್ ಸೊ. ಆನ್ಸರ್ ಇದೆ. ವಿಡಿಯೋನ ಪಾಸ್ ಬಿಟ್ಟು ಆನ್ಸರ್ ನೋಡಿ. ನಾನು ಪ್ರತಿಯೊಂದು ಓದೋದಿಲ್ಲ, ವಿಡಿಯೋನ ಪಾಸ್ ಬಿಟ್ಟು ಆನ್ಸರ್ನ ಓದ್ಕೊಳ್ಳಿ. ನಂತರ 20ನೇ ಪ್ರಶ್ನೆ. ಸ್ಮಿತಾ ವಾಸ್ ಸಕ್ಸಸ್ಫುಲ್ ಇನ್ ಫುಲ್ಫಿಲ್ಲಿಂಗ್ ಹೇರ್ ಬ್ರದರ್ಸ್ ವಿಶ್. ಎಲಬ್ರೇಟ್. ಆನ್ಸರ್ ಇದೆ ನೋಡ್ಕೊಳ್ಳಿ. 21 ಹೌ ಅಕಾರ್ಡಿಂಗ್ ಟು ಬೊರಾಕ್ ಈಸ್ ಸರ್ವೈವಲ್ ಆಫ್ ಸಿವಿಲೈಸೇಷನ್ ಥ್ರೆಟೆನ್ಡ್. ಇನ್ನು 22 ಯು ಕೆನಾಟ್ ಪುಟ್ ಎ ಪೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್. ಈಸ್ ದಿಸ್ ಟೋನ್ ಆಫ್ ವೀಕ್ನೆಸ್ ಆರ್ ಸೆಲ್ಫ್ ಅಸರ್ಟನ್. ಗಿವ್ ರೀಸನ್ ಫಾರ್ ಯುವರ್ ಆನ್ಸರ್. ನೆಕ್ಸ್ಟು 23 ನಿಮಗೆ 10 ಕ್ವಶನ್ ಇರ್ತದೆ. 23 ನಿಮಗೆ 10 ಕ್ವಶನ್ ಇರ್ತದೆ, ಅಂದರೆ 6 ಕ್ವಶನ್ ಇರ್ತದೆ. ವೈ ವೇರ್ ಬಾಬು ಆ್ಯಂಡ್ ಮಂಜು ಎ ಬಿಟ್ ಡಿಸಪಾಯಿಂಟೆಡ್ ವಿತ್ ದ ವೇ ದ ಸ್ಟೂಡೆಂಟ್ಸ್ ವೇರ್ ಮಾರ್ಚಿಂಗ್. ವೈ ವೇರ್ ಬಾಬು ಆ್ಯಂಡ್ ಮಂಜು ಎ ಬಿಟ್ ಡಿಸಪಾಯಿಂಟೆಡ್ ವಿತ್ ದ ವೇ ದ ಸ್ಟೂಡೆಂಟ್ಸ್ ವೇರ್ ಮಾರ್ಚಿಂಗ್. ಅನ್ಸುತ್ತೆ ನೋಡ್ಕೊಳ್ಳಿ. ಇದಕ್ಕೆ 10 ಕ್ವಶನ್ ಬಿಟ್ಟಿರ್ತಾರೆ. ಇದು ಸಪ್ಲಿಮೆಂಟರಿಯಿಂದ ಕೇಳ್ತಾರೆ 2 ಕ್ವಶನ್ಸು. ಟೇಕಿಂಗ್ ಅಪ್ ಮೌಂಟೇನಿಯರಿಂಗ್ ವಾಸ್ ನಾಟ್ ಎ ಡಿಫಿಕಲ್ಟ್ ಡಿಸಿಷನ್ ಫಾರ್ ಡಿಕ್ಕಿ ಡೋಲ್ಮಾ ಜಸ್ಟಿಫೈ. ನೆಕ್ಸ್ಟು 24 ಇನ್ ವಾಟ್ ವೇ ಡಿಡ್ ದ ಅಬ್ಸೆನ್ಸ್ ಆಫ್ ಮದರ್ ಮೇಕ್ ಹನೀಫ್ ಆ್ಯಂಡ್ ಹೀಸ್ ಬ್ರದರ್ಸ್ ರೆಸ್ಪಾನ್ಸಿಬಲ್. ಇದಕ್ಕೆ 10 ಕ್ವಶನ್ ಇರ್ತದೆ ನಿಮಗೆ. ಸಪ್ಲಿಮೆಂಟಿಂದ ನಿಮಗೆ 10 ಕ್ವಶನ್ ಇರ್ತವೆ, 6 ಕ್ವಶನ್ಸ್ ಇರ್ತವೆ ಸಪ್ಲಿಮೆಂಟಲ್ಲಿ. 6 ಕ್ವಶನು. ಹೌ ಡಿಡ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಬ್ರಿಂಗ್ ಹ್ಯಾಪಿನೆಸ್ ಟು ದ ಟಿಬೇಟಿಯನ್ ವಿಲೇಜರ್ಸ್. ಆನ್ಸರ್ ವಿಡಿಯೋ ಪಾಸ್ ಬಿಟ್ಟು ಆನ್ಸರ್ ನೋಡ್ಕೊಳ್ಳಿ. ನಂತರ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 5 to 6 ಸೆಂಟೆನ್ಸ್ ಈಚ್. ಇವು ಬಂದುಬಿಟ್ಟು 3 ಮಾರ್ಕ್ಸಸ್ಸು, 2 ಇರ್ತವೆ, ಟೋಟಲಾಗಿ 6 ಮಾರ್ಕ್ಸು. ಪ್ರತಿಯೊಂದಕ್ಕೂ ಎಷ್ಟು ಅಂಕ? 3 ಅಂಕ. ಆಯ್ತಾ? ಪ್ರತಿಯೊಂದಕ್ಕೂ 3 ಅಂಕ, 2 ಕ್ವಶನ್ ಬರಬೇಕು. ಸೊ ಅಲ್ವಾ, ಕರೆಕ್ಟು. 25 ನೋಡಿ. ರೈಟ್ ಇನ್ ಯುವರ್ ಓವನ್ ವರ್ಡ್ ಹೌ ಸ್ವಾಮಿ ಬಿಕೇಮ್ ಎ ಹೀರೋ ಓವರ್ ನೈಟ್. ವೆರಿ ಇಂಪಾರ್ಟೆಂಟು. ರೈಟ್ ಇನ್ ಯುವರ್ ಓವನ್ ವರ್ಡ್ಸ್ ಹೌ ಸ್ವಾಮಿ ಬಿಕೇಮ್ ಎ ವೆರಿ ಓವರ್ ನೈಟ್. ಸ್ವಾಮಿ ಮೇಲೆ ಕೇಳ್ತಾರೆ ನಿಮಗೆ. ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ನೋಡ್ಕೊಳ್ಳಿ. ಬ್ಲೂ ಪ್ರಿಂಟಲ್ಲಿ ನಿಮಗೆ ಯಾವ ಚಾಪ್ಟರ್ ಮೇಲೆ ಯಾವ ಒಂದು ಪೋಯಮ್ ಆಗಿರ್ಬೋದು, ಪ್ರೋಸ್ ಆಗಿರ್ಬೋದು ಕೊಟ್ಟಿದ್ದಾರೆ, ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅಷ್ಟು ಅಷ್ಟು ಮಾತು ಓದ್ಕೊಳ್ಳಿ. ನಿಮಗೆ 100% ಆ ಒಂದು ಬ್ಲೂ ಪ್ರಿಂಟ್ ಪ್ರಕಾರ ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ. 100% ಬಂದೇ ಬರ್ತದೆ. ಡೋಂಟ್ ವರಿ. ಅಲ್ಲಿ ಯಾವ ಚಾಪ್ಟರ್ಗೆ ಯಾವ ಪೋಯಮ್ ಅಥವಾ ಪ್ರೋಸ್ಗೆ ಎಷ್ಟು ಅಂಕ ಕೊಟ್ಟಿದ್ದಾರೆ ಅಷ್ಟು ಮಾತ್ರ ಓದ್ಕೊಳ್ಳಿ. ಅರ್ಥ ಆಯ್ತಾ? ಸೊ ನೋಡ್ಕೊಳ್ಳಿ ಚೆನ್ನಾಗಿ. 26 ಇದು ಕೂಡ ಇರ್ತದೆ ಜಾಜ್ ಪ್ಲೇಯರ್ ಮೇಲೆ. ಸೊ ಏನು ತುಂಬ ಇಲ್ಲ, ಇನ್ನು ಸಮರಿನ ಬರಿಬೋದು, ನೋಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ. ಎಕ್ಸ್ಟ್ರಾಕ್ಟು ಅಂದರೆ RC ಕ್ವಶನ್ಸ್ ನಿಮಗೆ 4 ಇರ್ತವೆ. 4 ಕ್ವಶನ್ಸು, ಟೋಟಲಾಗಿ 12 ಮಾರ್ಕ್ಸು. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸು. ಪ್ರತಿಯೊಂದಕ್ಕೂ 3 ಅಂಕ. ನೀವು 4 ಪ್ರಶ್ನೆ ಬರೀಬೇಕು. ಇವೆಲ್ಲ ಚಾಪ್ಟರ್ ಮೇಲೆ ಬರ್ತವೆ. ಅದು ಪೋಯಮ್ ಆಗಿರಲಿ, ಪ್ರೋಸ್ ಆಗಿರಲಿ, ಸಪ್ಲಿಮೆಂಟರಿ ಆಗಿರಲಿ ಬರ್ತವೆ. 27 ನೋಡಿ. ನೀವು ನೋಡ್ಕೊಳ್ಳಿ, ನಿಮಗೆ ಯಾವ್ದು ಬರ್ತದೆ ಗೊತ್ತಾಗಬೇಕಂದ್ರೆ ನೀವು ಬ್ಲೂ ಪ್ರಿಂಟ್ ನೋಡ್ಕೊಳ್ಳಿ, ಅಲ್ಲಿ ಗೊತ್ತಾಗ್ತದೆ ನಿಮಗೆ. 27 ಏನು ಹೇಳಿದಾರೆ? ಐ ಥಿಂಕ್ ಇಟ್ಸ್ ಅಸ್ಟೋನಿಶಿಂಗ್ ದ್ಯಾಟ್ ಎ ಸ್ಟ್ರೇಂಜರ್ ವುಡ್ ಜಂಪ್ ಅಪ್ ಎ ಟ್ರೈನ್ ಆ್ಯಂಡ್ risk his life for me. Risk his life for me. A. Who does I refer to? Answer. Here I refer to Roma Talreja. B. Who was a stranger? Answer. Baleshwar was a stranger. Nantra option C. How did the stranger help the speaker? Answer. Baleshwar jumped off the still moving train with the help of a tempo truck driver. He admitted to here to the hospital. ಯಾರನ್ನ ಅಡ್ಮಿಟ್ ಮಾಡ್ತಾರೆ? ರೋಮಾ ತಲ್ರೇಜರ್ನ ಅಡ್ಮಿಟ್ ಮಾಡ್ತಾರೆ. ಓಕೆ. 28 ನೋಡಿ. ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೀವ್ಸ್ ಆಫ್ 50 ಇನ್ ಹಿಸ್ ಹ್ಯಾಂಡ್ಸ್. ಲೀವ್ಸ್ ಆಫ್ 50 ಇನ್ ಹಿಸ್ ಹ್ಯಾಂಡ್ಸ್. ಎ ನೋಡಿ. ಹೂ ಈಸ್ ದ ಸ್ಪೀಕರ್ ಹಿಯರ್? ಆನ್ಸರು ಡಿಗೋ ಈಸ್ ದ ಸ್ಪೀಕರ್. ಇನ್ನು ಬಿ. ಹೂ ಡಸ್ ಒನ್ ಮ್ಯಾನ್ ರೆಫರ್ ಟು? ಆನ್ಸರು ಕೊಲಂಬಸ್ ಈಸ್ ಒನ್ ಮ್ಯಾನ್ ಹಿಯರ್. ಸಿ. ವಾಟ್ ಡಸ್ ದ ಸ್ಪೀಕರ್ ಮೀನ್ ಬೈ ದಿಸ್ ಸ್ಟೇಟ್ಮೆಂಟು? ಸೊ ಆನ್ಸರ್ ಇದು ನೋಡ್ಕೊಳ್ಳಿ. ಸೊ ಕಂಪ್ಲೀಟ್ ಆನ್ಸರ್ ನಾನು ಓದೋದಿಲ್ಲ, ಮೇನ್ ಕ್ವಶನ್ ಹೇಳ್ತಾ ಹೋಗ್ತೀನಿ. ನಂತರ 29 it is no carrier for a bright boy. Who made this statement? Satish father Avatar Narayan made this statement. Question number B. What does it refer to? Answer. It refer to the drawing. C. What made the speaker think so? Because one cannot earn livelihood by the drawing and painting. Nanತರ 30 question. In a solitary confinement as complete as any goal. ಆನ್ಸರ್ ನೋಡಿ. ಹೂ ಇಸ್ ದ ಸ್ಪೀಕರ್ ಆಫ್ ದ ಅಬೋವ್ ವರ್ಡ್ಸ್? ದ ಪೊಯೆಟ್ ನಾರ್ಮನ್ ನಿಕೋಲ್ಸನ್ ಈಸ್ ದ ಸ್ಪೀಕರ್. ಆಪ್ಷನ್ ಕ್ವಶನ್ ನಂಬರ್ ಬಿ. ವಾಟ್ ಈಸ್ ದ ರೆಫರ್ ಟು ಆಸ್ ಸೋಲಿಟರಿ ಕಾನ್ಫಿನ್ಮೆಂಟ್? ಆನ್ಸರ್ ನೋಡಿ. ಸೋಲಿಟರಿ ಕಾನ್ಫಿನ್ಮೆಂಟ್ ಮೀನ್ಸ್ ದ ಪ್ರಿಸನ್
ಅಂದರೆ ಜೈಲು ಅಂತ ಅರ್ಥ. ಇನ್ನು ಸಿ, ವೈ ಡಸ್ ದ ಸ್ಪೀಕರ್ ಸೇ ಸೋ, ಆನ್ಸರ್ ಇದೆ ನೋಡ್ಕೊಳ್ಳಿ. ನಂತರ ಬರುವಂಥದ್ದು ನಿಮಗೆ ಗಿವೆನ್ ಫಿಲೋ ಈಸ್ ಎ ಪ್ರೊಫೈಲ್. ಏನಿದು ಪ್ರೊಫೈಲ್ ರೈಟಿಂಗು ತುಂಬ ಏನು ಟಫ್ ಇರೋದಿಲ್ಲ, ಅದು 3 ಮಾರ್ಕ್ಸ್ ಫಿಕ್ಸ್ ಬರ್ತದೆ. 3 ಮಾರ್ಕ್ಸ್ ಫಿಕ್ಸ್ ಬಂದೇ ಬರ್ತದೆ ನಿಮಗೆ ಪ್ರೊಫೈಲ್ ರೈಟಿಂಗು, ತುಂಬಾ ಈಸಿ. ಅವರು ಒಬ್ಬ ವ್ಯಕ್ತಿಯ ಪ್ರೊಫೈಲ್ ಕೊಟ್ಟಿರ್ತಾರೆ, ಅವರ ನೇಮ್ ಆಗಿರ್ಬೋದು, ಎಜುಕೇಷನ್ನು, ಪ್ರೊಫೆಷನು, ಏಜು ಎಲ್ಲ ಕೊಟ್ಟಿರ್ತಾರೆ. ಅದನ್ನ ನೀವು ಪ್ಯಾರಾಗ್ರಾಫಲ್ಲೇ ಬರೀಬೇಕು. ನೋಡೋಣ, ಎಲ್ಲ ಕಲ್ತಿರ್ತಾರೆ ಈಗಾಗಲೇ, FPL ಬರೆದಿರ್ತಾರ, LBL ಬರೆದಿರ್ತಾರ, ತುಂಬಾ ಈಸಿ ಇರ್ತದೆ, ಬರಿಬೋದು. ನೇಮ್ ಕೊಟ್ಟಿರ್ತಾರೆ, MR ರಾಘವೇಂದ್ರ, ಮಿಸ್ಟರ್ ರಾಘವೇಂದ್ರ, ಎಜುಕೇಷನು BSc MEd, ಪ್ರೊಫೆಷನ್ನು, ಎಜುಕೇಷನ್ ಆಫೀಸರು, ಏಜು, ಹೈಟ್ ಆ್ಯಂಡ್ ವೇಟು, ಫ್ಯಾಮಿಲಿ, ರೀಸನ್ ಫಾರ್ ಪಾಪ್ಯುಲಾರಿಟಿ, ಹಾಬೀಸು, ಇವು ನೋಡ್ಕೊಂಬಿಟ್ಟು ನೀವು ಬರೀಬೇಕು. ಆನ್ಸರ್ ಇದೆ, ವಿಡಿಯೋ ಪಾಸ್ ಬಿಟ್ಟು ಆನ್ಸರ್ ಓದ್ಕೋಬೋದು. ನಿಮ್ಮ ಓನಲ್ಲಿ ಬರೀ, ಗ್ರಾಮೆಟಿಕಲ್ ನೀವು ಬರೆದ್ರೆ 3 ಮಾರ್ಕ್ಸ್ ಸಿಗ್ತದೆ, ತುಂಬಾ ಈಸಿ. ನಿಮಗೆ ಗ್ರಾಮೆಟಿಕಲ್ ಬರಲಿಲ್ಲ ಅಂದ್ಕೊಂಡು ನಿಮಗೆ 2 ಮಾರ್ಕ್ಸ್ ಕೊಡ್ತಾರೆ. ಒಟ್ಟಿನಲ್ಲಿ ಟ್ರೈ ಮಾಡಿ ಬನ್ನಿ, ಬಿಡಕ್ಕೆ ಹೋಗಿ ಕ್ವಶನ್ ಯಾವ ರೀತಿ ಬಿಡಕ್ಕೆ ಹೋಗಬೇಡಿ, ನಿಮಗೆ ಏನು ಬರ್ತದೆ ಆ ರೀತಿ ಬರೆದು ಬನ್ನಿ. ನೆಕ್ಸ್ಟು, ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಒಂದು ಸ್ಟೋರಿ ಡೆವಲಪಿಂಗ್ 3 ಮಾರ್ಕ್ಸ್ ಇರ್ತದೆ. 3 ಮಾರ್ಕ್ಸ್ ಈ ಕ್ವಶನ್ ಬಂದೇ ಬರ್ತದೆ ಫಿಕ್ಸು. ಎಲ್ಲ ಕೂಡ ಟಾಪಿಕ್ ಸೇಮ್ ಇರ್ತದೆ, ಅರ್ಥ ಆಯ್ತಾ? ಗ್ರಾಮರ್ ಟಾಪಿಕ್ ಸೇಮ್ ಇರ್ತದೆ, ಜಸ್ಟ್ ಕ್ವಶನ್ ಚೇಂಜ್ ಮಾಡ್ತಾರೆ ಅಷ್ಟೇ. ಕ್ವಶನ್ ಚೇಂಜ್ ಮಾತ್ರ ಆಗ್ತವೆ, ಗ್ರಾಮರ್ ಟಾಪಿಕ್ಕು ಎಲ್ಲ ಸೇಮ್ ಇರ್ತವೆ. ನಂತರ ನೋಡಿ, ಆನ್ಸರ್ ಇದೆ ನೋಡ್ಕೊಳ್ಳಿ. ನಂತರ ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ. ಪಿಕ್ಚರ್ ರೈಟಿಂಗು ಫಿಕ್ಸ್ ಇರ್ತದೆ. ಒಂದು ಪಿಕ್ಚರ್ ಕೊಡ್ತಾರೆ, ಅದನ್ನ ನೋಡ್ಕೊಂಬಿಟ್ಟು ನೀವು ಬರೀಬೇಕು, ಪ್ಯಾರಾಗ್ರಾಫಲ್ಲಿ ಬರೀಬೇಕು. ತುಂಬಾ ಈಸಿ ಇರ್ತದೆ. ನೋಡಿ ನೋಡ್ಕೊಳ್ಳಿ ಚಿತ್ರವನ್ನು. ತುಂಬ ಏನಿಲ್ಲ, ಒಂದು 2-3 ಲೈನಲ್ಲಿ ಬರೀಬೇಕು, ಅರ್ಥ ಆಯ್ತಾ? 2-3 ಲೈನಲ್ಲಿ ಮೇನ್ ಬರೀಬೇಕು, ಆಮೇಲೆ ಅದನ್ನ ಎಕ್ಸ್ಪ್ಲೇನ್ ಬಿಟ್ಟು ಬರೀಬೇಕು. 2-3 ಲೈನಲ್ಲಿ ಮೇನ್ ಏನು ನಡೀತಿದೆ ಅಂತ ಬರಬೇಕು, ಆಮೇಲೆ ಅದರ ಎಕ್ಸ್ಪ್ಲೇಷನ್ ಬರೀಬೇಕು, ಅರ್ಥ ಆಯ್ತಾ? ಸೊ ನೋಡ್ಕೊಳ್ಳಿ, ಈ ಪಿಕ್ಚರ್ ಸ್ಪೀಕ್ಸ್ ಮೋರ್ ದ್ಯಾನ್ 1000 ವರ್ಡ್ಸ್. ಇದು ಬರೀಬೇಕು, ಈ ಸೆಂಟೆನ್ಸ್ ಬರೀರಿ, ಇದು ಬರಲೇಬೇಕು. ಯಾವುದೇ ಚಿತ್ರ ಕೊಡಲಿ ಅವರು, ಎ ಪಿಕ್ಚರ್ ಸ್ಪೀಕ್ಸ್ ಮೋರ್ ದ್ಯಾನ್ 1000 ವರ್ಡ್ಸ್. ಐ ಆಮ್ ಗೋಯಿಂಗ್ ಟು ರೈಟ್ ದ ಡಿಸ್ಕ್ರಿಪ್ಷನ್ ಆಫ್ ದಿಸ್ ಪಿಕ್ಚರ್. ದಿಸ್ ಇಸ್ ಎ ಮೆಸೇಜ್ ಓರಿಯೆಂಟೆಡ್ ಪಿಕ್ಚರು. ನೋಡ್ಕೊಳ್ಳಿ, ಆನ್ಸರ್ ಇದೆ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ನಂತರ ಬಂದ್ಬಿಟ್ಟು ನಿಮಗೆ ಏನು ಕೇಳ್ತಾರೆ, ಅಲ್ಟರ್ನೇಟಿವ್ ಕ್ವಶನ್ ಫಾರ್ ವಿಸಿಬಲ್ ಇಂಪೇರ್ಡ್ ಕ್ಯಾಂಡಿಡೇಟ್ಸು. ಇನ್ ಕೇಸ್ ನೀವು ವಿಸಿಬಲ್ ಆಗ್ತಿಲ್ಲ ಅಂದರೆ, ನಿಮಗೆ ಯಾರು ಹ್ಯಾಂಡಿಕ್ಯಾಪ್ಟ್ ಆಗಿದ್ದಾರೆ ಫಿಸಿಕಲ್ಲಿ, ವಿಸಿಬಲ್ ಇಂಪೇರ್ಡ್ ಸ್ಟೂಡೆಂಟ್ಸ್ ಆಗಿದ್ದರೆ ನೀವು ಈ ಕ್ವಶನ್ ಅಟೆಂಡ್ ಮಾಡ್ಬೋದು. ಇದು ನಾರ್ಮಲ್ ಸ್ಟೂಡೆಂಟ್ಸ್ಗೆಲ್ಲ, ಯಾರು ವಿಸಿಬಲಿ ಇಂಪೇರ್ಡ್ ಸ್ಟೂಡೆಂಟ್ಸ್ ಇರ್ತಾರೆ ಅವ್ರು ಮಾತ್ರ ಅಟೆಂಡ್ ಮಾಡ್ಬೋದು. ನಂತರ ಕೋಟ್ ಫ್ರಮ್ ಮೆಮರಿ ಪಿಕ್ಸ್ ಇರ್ತದೆ, ಕ್ವಾಲಿಟಿ ಆಫ್ ಮರ್ಸಿ, ಅರ್ಥ ಆಯ್ತಾ? 4 ಮಾರ್ಕ್ಸ್ಗೆ ಪಿಕ್ಸ್ ಅದೇ ಬರ್ತದೆ, ಕ್ವಾಲಿಟಿ ಆಫ್ ಮರ್ಸಿಂದನೇ ಬರ್ತದೆ. ಪೂರ್ತಿ ಪೋಯಮ್ ನೋಡ್ಕೊಳ್ಳಿ, ಪಿಕ್ಸ್ ಬಂದೇ ಬರ್ತದೆ. ದ ಕ್ವಾಲಿಟಿ ಆಫ್ ಮರ್ಸಿ ಪೂರ್ತಿ ನೋಡ್ಕೋಬೇಕು, ಅದು ಬಂದೇ ಬರ್ತದೆ. ಸೊ ಇನ್ನೊಂದು ಕೂಡ ಬರ್ತದೆ, ಅರ್ಥ ಆಯ್ತಾ? ದ ಬ್ಲೈಂಡ್ ಬ್ರೈನಿಂದ ಬರ್ಬೋದು. ಒಟ್ಟಿನಲ್ಲಿ ಗ್ಯಾರಂಟಿ ಬರ್ತದೆ, ಕ್ವಾಲಿಟಿ ಆಫ್ ಮರ್ಸಿ ಬರ್ತದೆ. ನೋಡ್ಕೊಳ್ಳಿ ಚೆನ್ನಾಗಿ, ಪೂರ್ತಿ ನೋಡ್ಕೊಳ್ಳಿ. ಒಂದು ಪ್ಯಾರಾಗ್ರಾಫ್ ಕೊಡ್ತಾರೆ, ಒಂದು ಪೋಯಮ್ ಕೊಡ್ತಾರೆ. ನಂತರ ಪ್ಯಾಸೇಜ್ ಇರ್ತದೆ, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ. ಪ್ಯಾಸೇಜ್ ನಿಮಗೆ 4 ಮಾರ್ಕ್ಸಿಗೆ ಕೇಳ್ತಾರೆ, ಪಿಕ್ಸ್ ಇರ್ತದೆ, ತುಂಬಾ ಈಸಿ. ಮೇಲೆ ಇರ್ತದೆ ನೋಡಿಬಿಟ್ಟು ಬರೆಯೋದಷ್ಟೇ, ಕೆಳಗಡೆ ಕ್ವಶನ್ ಇರ್ತವೆ, ಸ್ವಲ್ಪ ಚೆನ್ನಾಗಿ ಓದ್ಬಿಟ್ಟು ಬರೀರಿ, ಅರ್ಥ ಆಯ್ತಾ? ಚೆನ್ನಾಗಿ ಓದ್ಬಿಟ್ಟು ಆನ್ಸರ್ನ ಬರೀಬೇಕು. ನಂತರ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 8 to 10 ಸೆಂಟೆನ್ಸ್ ಈಚು. 4 ಮಾರ್ಕ್ಸ್ ಒಂದಿರ್ತದೆ, ಟೋಟಲಾಗಿ 4 ಮಾರ್ಕ್ಸು, ಅರ್ಥ ಆಯ್ತಾ? ಸೊ ಇಲ್ಲಿ ಚಾಯ್ಸ್ ಇರ್ತದೆ, ನಿಮಗೆ ಚಾಯ್ಸ್ ಇರ್ತವೆ, ಈಸಿಯಾಗಿ ಬರ್ಬೋದು. 36 ನೋಡಿ, ದ ಬಿಹೇವಿಯರ್ ಆಫ್ ರಸ್ಕಿನ್ ಬಾಂಡ್ಸ್ ಗ್ರ್ಯಾಂಡ್ ಮದರ್ ಈಸ್ ಅನ್ಯೂಶುವಲ್. ಎಕ್ಸ್ಪ್ಲೇನು ಪಿಕ್ಸ್ ಬರ್ತದೆ, ಗ್ರ್ಯಾಂಡ್ ಮಾ ಕ್ಲೈಮ್ ಸೆಕ್ಟರಿ 4 ಮಾರ್ಕ್ಸ್ಗೆ ಸಮರಿ ಬಂದೇ ಬರ್ತದೆ, ಚೆನ್ನಾಗಿ ನೋಡ್ಕೊಳ್ಳಿ. ನಂತರ ಕ್ವಶನು ಸಮರಿ ಇರ್ತದೆ, ರೈಟ್ ದೇ ಸಮರಿ ಆಫ್ ದ ಪೋಯಮ್ ದ ಸಾಂಗ್ ಆಫ್ ಇಂಡಿಯಾ. ಸಮರಿ ಕೇಳ್ತಾರೆ 4 ಮಾರ್ಕ್ಸ್ಗೆ, ಇದು ಕೂಡ 6 ಕ್ವಶನು. ಇನ್ನೊಂದು 6 ಕ್ವಶನ್ ಇರ್ತದೆ, 3 ಇರ್ತವೆ. ದ ಸ್ಪಿರಿಟ್ ಆಫ್ ದ ಲಿಟಲ್ ಮೇಡನ್ ಸೇವ್ಡ್ ದ ಲೈಫ್ ಆಫ್ ದ ಸೇಲರ್ ಜಸ್ಟಿಫೈ. ನೋಡಿ ಪಿಕ್ಸ್ ಬರ್ತವೆ, 3 ಕ್ವಶನು. ಪಿಕ್ಸ್ ಬರುವಂಥದ್ದು ದ ಸಾಂಗ್ ಆಫ್ ಇಂಡಿಯಾ ಮತ್ತು ಗ್ರ್ಯಾಂಡ್ ಮಾ ಕ್ಲೈಮ್ ಸೆಕ್ಟರಿ 4 ಮಾರ್ಕ್ಸ್ ಬಂದೇ ಬರ್ತವೆ, ನೋಡ್ಕೊಳ್ಳಿ. ನಂತರ ಒಂದು ಎಸ್ಸೆ ಇರ್ತದೆ, ನಿಮಗೆ ಎಸ್ಸೆ ಇರ್ತದೆ 4 ಮಾರ್ಕ್ಸ್ಗೆ, ಅರ್ಥಾಯ್ತಾ? ಆಲ್ಮೋಸ್ಟು ಒಂದು ಪೊಲ್ಯೂಷನ್ ಮೇಲೆ ಕೇಳ್ತಾರೆ, ಯಾವುದೇ ಪೊಲ್ಯೂಷನ್ ಆಗಿರಲಿ ಒಂದು ಪೊಲ್ಯೂಷನ್ ಮೇಲೆ ಕ್ವಶನ್ ಬಂದೇ ಬರ್ತದೆ. ಒಂದು ಕ್ವಶನು ಪಿಕ್ಸು ಬರೆದಿಟ್ಟು ಮೇಡಿ ಪೊಲ್ಯೂಷನ್ ಬಂದೇ ಬರ್ತದೆ. ಇಲ್ಲಿ ಯಾವುದು ಕೇಳಿದರೆ ಏರ್ ಪೊಲ್ಯೂಷನ್ ಕೇಳಿದ್ದಾರೆ. ತುಂಬಾ ಎಲ್ಲ ಈಸಿ. ಇಂಟ್ರೊಡ್ಯೂಸ್ ಆಗಬೇಕು, ಕ್ಯಾಸು ಎಲ್ಲ ಹಾಕಬೇಕು, ಎಫೆಕ್ಟ್ಸು, ಆಮೇಲೆ ರೆಮಿಡೀಸು, ಕನ್ಕ್ಲೂಷನು, ಇಷ್ಟು ಬರೆದ್ರೆ ನಮಗೆ 4 ಮಾರ್ಕ್ಸ್ ಕೊಡ್ತಾರೆ. ಪಾಯಿಂಟ್ ವೈಸ್ ಬರೀರಿ, ಪಾಯಿಂಟ್ ವೈಸ್ ಬರೆದ್ರೆ ನಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ನಂತರ ಮೊಬೈಲ್ ಫೋನ್ಸ್, ಇದು ಕೂಡ ಇಂಪಾರ್ಟೆಂಟು. ಇಂಟ್ರೊಡಕ್ಷನು, ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು, ಕನ್ಕ್ಲೂಷನು. ನಂತರ ಸೋಷಿಯಲ್ ಮೀಡಿಯಾ, ಅಡ್ವಾಂಟೇಜು, ಡಿಸ್ಅಡ್ವಾಂಟೇಜ್ ಅವ್ರು ಕೊಟ್ಟಿರ್ತಾರೆ, ಪಾಯಿಂಟ್ಸ್ನ ಕೊಟ್ಟಿರ್ತಾರೆ, ಅಥವಾ ನೀವು ಬರೀಬೇಕು. ಪಾಯಿಂಟ್ಸ್ ಅಂದರೆ ಏನು, ಇಷ್ಟೇ ಕೊಡ್ತಾರೆ, ಅಡ್ವಾಂಟೇಜ್ ಕೊಡ್ತಾರೆ, ಡಿಸ್ಅಡ್ವಾಂಟೇಜ್ ಹೆಸರು ಕೊಡ್ತಾರೆ, ನೀವು ಎಕ್ಸ್ಪ್ಲೇಷನ್ ಬರೀಬೇಕು ಈ ರೀತಿ. ಅಥವಾ ಅವರು ಡೈರೆಕ್ಟಾಗಿ ಇಷ್ಟೇ ಕೊಡ್ತಾರೆ. ಸೊ ಸೋಷಿಯಲ್ ಮೀಡಿಯಾ ಕೊಡ್ತಾರೆ, ಆಮೇಲೆ ಏನು ಕೊಡ್ತಾರೆ, ಮೊಬೈಲ್ ಫೋನ್ಸ್ ಕೊಡ್ತಾರೆ, ಏರ್ ಪೊಲ್ಯೂಷನ್ ಕೊಡ್ತಾರೆ, ನೀವು ಎಲ್ಲ ಬರೀಬೇಕು ಈ ರೀತಿ. ಓಕೆ, ನೋಡ್ಕೊಳ್ಳಿ. ಸೊ 4 ಕ್ವಶನ್ ಬರ್ ನೋಡ್ಕೊಳ್ಳಿ, 4 ಮಾಡಲ್ ಕ್ವಶನ್ ಬರ್ ನೋಡ್ಕೊಳ್ಳಿ. ಅಲ್ಲಿ ಯಾವುದು ಕೊಟ್ಟಿದ್ದಾರೆ ಅದನ್ನ ಓದ್ಕೊಳ್ಳಿ. ಸೊ ಅಲ್ಲಿ ಯಾವೆಲ್ಲ ಪ್ಯಾಸೇಜ್ ಕೊಟ್ಟಿದ್ದಾರೆ, ಯಾವೆಲ್ಲ ಎಸ್ಸೆ ಕೊಟ್ಟಿದ್ದಾರೆ, ಚೆನ್ನಾಗಿ ಓದ್ಕೊಳ್ಳಿ, ಅವು ರಿಪೀಟ್ ಆಗ್ತವೆ. ನಂತರ ಲೆಟರ್ ರೈಟಿಂಗು, ಪತ್ರ ಬರೋವನಿಗೆ ಲೆಟರ್ ರೈಟಿಂಗು ಪಿಕ್ಸು 5 ಮಾರ್ಕ್ಸಿಗೆ ಇದ್ದೇ ಇರ್ತದೆ. ಸೊ ಒಂದು ವ್ಯವಹಾರಿಕ, ಒಂದು ವೈಯಕ್ತಿಕ, ಒಂದು ಪರ್ಸ್ನಲ್ಲು, ಒಂದು ಅಫೀಸಿಯಲ್ ಇರ್ತದೆ. ಸೊ ನಿಮಗೆ ಯಾವ್ದು ಬರ್ತದೆ ಅಂತ ಬರಬೇಕು. ಒಂದು ಯಾವ್ದಾರು ನೋಡ್ಕೊಳ್ಳಿ, ಎರಡರಲ್ಲಿ ಒಂದನ್ನು ನೋಡ್ಕೊಳ್ಳಿ, ಎರಡೋದ್ರೆ ಕನ್ಫ್ಯೂಸ್ ಆಗ್ತದೆ ನಿಮಗೆ. ಆ ಎರಡರಲ್ಲಿ ಒಂದನ್ನು ನೋಡ್ಕೊಳ್ಳಿ,
ಕರೆಕ್ಟಾಗಿ ಬರೀರಿ, ಅರ್ಥ ಆಯ್ತಾ? ಸೊ ಕೊಟ್ಟಿರ್ತಾರೆ ಅವರು ಹೆಸರನ್ನು ಕೊಟ್ಟಿರ್ತಾರೆ, ಫ್ರಾಮು ಟು ಅಡ್ರೆಸ್ ಅವ್ರು ಕೊಟ್ಟಿರ್ತಾರೆ, ನೀವು ಜಸ್ಟು ಫಾರ್ಮಾಟಲ್ಲಿ ಬರೋದು ಅಷ್ಟೇ. 38 ನೋಡಿ, ಇಮ್ಯಾಜಿನ್ ಯು ಆರ್ ಸುಹಾಸ್ ಆರ್ ಸರಿತಾ ಸ್ಟಡಿಯಿಂಗ್ ಇನ್ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ನಾರಾಯಣ್ಪುರ್. ರೈಟ್ ಲೆಟರ್ ಟು ಯುವರ್ ಕಸಿನ್ ಜಾನಕಿ ಇನ್ವೈಟಿಂಗ್ ಹಿಯರ್ ಟು ಅಟೆಂಡ್ ಯುವರ್ ಬರ್ತ್ಡೇ, ಬ್ರದರ್ಸ್ ಬರ್ತ್ಡೇ. ನಿಮ್ಮದು ಕೇಳ್ಬೋದು ಅಥವಾ ಬ್ರದರ್ಸು ಕೇಳ್ಬೋದು. ಬ್ರದರ್ಸ್ ಬರ್ತ್ಡೇ ಕೇಳಿದರೆ ಸೊ ತುಂಬಾ ಈಸಿ ಇರ್ತದೆ, ಎಲ್ಲ ಕೂಡ ಬರಿಬೋದು. ಆಲ್ಮೋಸ್ಟು ನಿಮ್ಮ ಸ್ಕೂಲಲ್ಲಿ ಆಗಿರ್ಬೋದು, FA ಎಕ್ಸಾಮ್ನಲ್ಲಿ ಎಲ್ಲ ಕೂಡ ಬರೆದಿರ್ತಾರ, ಈಸಿ ಇರ್ತದೆ, ಬರಿಬೋದು. ಇನ್ನು ಹರ್ಕ ಒಂದು ಅಫಿಷಿಯಲ್ ಲೆಟರು, ರೈಟ್ ಲೆಟರ್ ಟು ಮುನ್ಸಿಪಲ್ ಆಫೀಸರ್ ಟು ಪ್ರೊವೈಡ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇನ್ ಯುವರ್ ಲೊಕ್ಯಾಲಿಟಿ. ಫ್ರಾಮು ಟು ಆಗಬೇಕು, ರೆಸ್ಪೆಕ್ಟೆಡ್ ಸರು ಸಬ್ಜೆಕ್ಟು, ಆಮೇಲೆ ಬಾಡಿ ಆಫ್ ದ ಲೆಟರು, ಥ್ಯಾಂಕಿಂಗ್ ಯು ಯುವರ್ ಫೇತ್ಫುಲ್ಲಿ. ಇಷ್ಟು ಬರ್ತಾರೆ ನಿಮಗೆ 5 ಮಾರ್ಕ್ಸ್ ಸಿಗ್ತದೆ. ಸೊ ಇಷ್ಟು ಪ್ರಶ್ನೆ ಪತ್ರಿಕೆ ನಿಮ್ಮದು ಪೂರ್ವ ಸಿದ್ಧ ಪರೀಕ್ಷೆ ಇಂಪಾರ್ಟೆಂಟು, ಜೊತೆಗೆ ಆನ್ಯುವಲ್ ಎಕ್ಸಾಮ್ ಕೂಡ ಇಂಪಾರ್ಟೆಂಟು. ತಪ್ಪು ಚೆನ್ನಾಗಿ ನೋಡ್ಕೊಳ್ಳಿ, ಎರಡು ಕೂಡ ಇಂಪಾರ್ಟೆಂಟು. ಈಗಾಗಲೇ ನಿಮಗೆ ಪಸಿಫಿಕ್ ಹಾಕಿದ್ದೀನಿ, ನಿಮ್ಮೊಂದು ಪೂರ್ವ ಸಿದ್ಧ ಪರೀಕ್ಷೆಗೆ ಪಸಿಫಿಕ್ ಹಾಕಿದ್ದೀನಿ, ತಪ್ಪು ನೋಡ್ಕೊಳ್ಳಿ. ಸ್ಕೋರ್ ಮೇಲೆ ಕೂಡ ಇದೆ, ಅದಕ್ಕೆ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಜೊತೆ ಕಮೆಂಟ್ ಕೂಡ ಮಾಡಿ ನಿಮಗೆ ಬೇರೆ ಯಾವ ವಿಷಯಗಳು ಬೇಕಂತ.